ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ಬೆಳಿಗ್ಗೆ ಬಹಳ ಮಹತ್ತರವಾದ ಒಂದು ಸಂದರ್ಶನ ಇದು. ಪ್ರಧಾನಿ ನರೇಂದ್ರ ಮೋದಿ ಅಮೇರಿಕಾದ ಪಾಡ್ಕಾಸ್ಟರ್ ಅವರಿಗೊಬ್ಬರಿಗೆ ನೀಡಿದ ಸಂದರ್ಶನ ಇದು. ಇದು ಯಾಕೆ ಮಹತ್ವ? ಎಂದೂ ಕೂಡ ಮಾಧ್ಯಮಗಳಿಂದ ದೂರ ಇರುವ ಪ್ರಧಾನಿ 3 ಗಂಟೆಗಳ ಕಾಲ ಈ ಒಂದು ಸಂದರ್ಶನವನ್ನು ನೀಡಿದ್ದು ಯಾಕೆ? ಸೊ ಬಹಳ ಕುತೂಹಲಕರವಾದದ್ದು ಇದು. ಅವರು ಲೆಕ್ ಫ್ರೀಡ್ಮನ್ ಅಂತ ಪಾಡ್ಕಾಸ್ಟರ್, ಅವರು ಪಾಪ್ಯುಲರ್ ಪಾಡ್ಕಾಸ್ಟರ್ ಅಮೇರಿಕಾದಿಂದ. 3 ಗಂಟೆಗಳ ಕಾಲ ಪ್ರಧಾನಿ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ನೀವು 3 ಗಂಟೆ ಅದರ ಲೆಕ್ಕ ಹಾಕಿ ಎಷ್ಟು ಮಾತನಾಡ್ಬೋದು ಅಂತ. ಸೊ ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಅಮೇರಿಕಾದ ಪಾಡ್ಕಾಸ್ಟರ್ಗೆ ಸಂದರ್ಶನ ನೀಡುವ ತೀರ್ಮಾನವನ್ನು ತೆಗೆದುಕೊಂಡರು? ಅವರಿಗೆ ಇಡೀ ತಮ್ಮ ಇಮೇಜನ್ನು ಬೇರೆ ರೀತಿ ಬದಲಿಸುವ ಒಂದು ಮನಸ್ಥಿತಿ ಇತ್ತ? ಇದೆಲ್ಲ ಪ್ರಶ್ನೆಗಳಿವೆ. ಸೊ ನೀವು ಈ 3 ಗಂಟೆಯ ಸಂದರ್ಶನವನ್ನು ಸಂಪೂರ್ಣವಾಗಿ ಕೇಳಿದರೆ ಇದು ಸತ್ಯ ಸುಳ್ಳುಗಳ ಒಂದು ಮಿಶ್ರಣ ಅಂತ. ಸತ್ಯನೂ ಸ್ವಲ್ಪ ಮಟ್ಟಿಗಿದೆ, ಸುಳ್ಳು ಅದಕ್ಕಿಂತ ಜಾಸ್ತಿ ಇದೆ. ಇಡೀ ತಮ್ಮ ಇಮೇಜನ್ನ ಇನ್ನೊಂದು ಮಗ್ಗಲಿಗೆ ತಿರುಗುವಂತೆ ಮಾಡುವ ಒಂದು ಯತ್ನ ಕೂಡ ಇದೆ. ಅವ್ರದ್ದು ಯಾವುದ್ಯಾವುದು ಸತ್ಯ, ಯಾವ್ದು ಸುಳ್ಳು ಅಂತ ನೋಡೋಣ. ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ. ಮೊದಲನೇದು, ಪಾಕಿಸ್ತಾನದ ನಂಬಿಕೆ ದ್ರೋಹದ ಬಗ್ಗೆ ಮಾತನಾಡಿದ್ದಾರೆ. ಅದು ಅನುಮಾನ ಇಲ್ಲ, ಐ ಅಗ್ರಿ ವಿತ್ ದ್ಯಾಟ್. ಯಾಕೆಂದರೆ 2014ರಲ್ಲಿ ಅವರು ಈ ಸಂದರ್ಶನದಲ್ಲಿ ಹೇಳದಂತೆ ಪ್ರಧಾನಿ ಆದ ತಕ್ಷಣ ಅವರು ತಮ್ಮ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಪಾಕಿಸ್ತಾನದ ಅಂದಿನ ಪ್ರಧಾನಿ ನವಾಜ್ ಶರೀಫ್ ಅವರನ್ನು ಆಹ್ವಾನಿಸಿದ್ರು. ಸೊ ಅಷ್ಟೇ ಮಾಡಲಿಲ್ಲ, ಅವರು ಅಫ್ಘಾನಿಸ್ತಾನದಿಂದ ಬರುವಾಗ ಹೋಗಿ ಇದ್ದಕ್ಕಿದ್ದಂಗೆ ಪಾಕಿಸ್ತಾನದಲ್ಲಿ ಇಳಿದ್ಬಿಟ್ಟು ಹೋಗಿ ಬಿರಿಯಾನಿ ತಿಂದ್ಕೊಂಡು ಬಂದರು. ಸೊ ಪಾಕಿಸ್ತಾನ ಜೊತೆ ಸಂಬಂಧವನ್ನು ಸುಧಾರಿಸುವ ಒಂದು ಯತ್ನವನ್ನು ಅವರು ಮಾಡಿದ್ರು, ನಿಜ ಅದು. ಅವಾಗೇನಾದರೂ ಪಾಕಿಸ್ತಾನ ಟೆರರಿಸ್ಟ್ ಆಕ್ಟಿವಿಟೀಸನ್ನು ನಿಲ್ಲಿಸಿದರೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಇನ್ನಷ್ಟು ಸುಧಾರಿಸ್ತಿತ್ತೇನು. ಆದರೆ ಪಾಕಿಸ್ತಾನ ಹಂಗೆ ಮಾಡಲೇ ಇಲ್ಲ. ಅವರು ಟೆರರಿಸ್ಟನ್ನು ಬಿಟ್ಟು ಭಾರತದ ಮೇಲೆ ಅಸ್ಥಿರತೆ ಮೂಡಿಸುವ ಯತ್ನವನ್ನು ಮಾಡಿತು. ಸೊ ಈ ವಿಚಾರದಲ್ಲಿ ನಾನು ಪ್ರಧಾನಿ ಹೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಒಪ್ಕೋತೇನೆ. ಆದರೆ ಗೋಧ್ರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಏನು ಹೇಳಿದ್ರು, ಇದು ಕುತೂಹಲಕರವಾದ. ಗುಜರಾತ್ ಮುಖ್ಯಮಂತ್ರಿಯಾದ ನರೇಂದ್ರ ಮೋದಿ ಜಿ ಅವರು ಗೋಧ್ರಾದ್ದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಒಂದು ಕಂದಕವನ್ನು ಸೃಷ್ಟಿಸುವ ಯತ್ನವನ್ನು ಇದರಲ್ಲಿ ಮಾಡಿದ್ದಾರೆ. ನೋಡಿ, ಗೋಧ್ರಾ ರೈಲು ದುರಂತ, ಗೋಧ್ರೋತ್ತರ ಹಿಂಸಾಚಾರ ಕುರಿತು ಮಾತನಾಡಿದ ಮೋದಿ ಅವರು, ನಾನು ಮುಖ್ಯಮಂತ್ರಿ ಆಗಿದ್ದ ವೇಳೆ ನಡೆದ ಗೋಧ್ರೋತ್ತರ ಹಿಂಸಾಚಾರದ ಬಗ್ಗೆ ನಕಲಿ ನಿರೂಪಣೆ ಮಾಡಲಾಯಿತು. ನಕಲಿ ನಿರೂಪಣೆ ಅಂತ ಹೇಳ್ತಾರೆ. ನಕಲಿ ನಿರೂಪಣೆ ಮಾಡಲಾಯಿತು. ದೇಶದಲ್ಲಿ ಹಿಂದೆಂದೂ ನಡೆಯದಷ್ಟು ಹಿಂಸಾಚಾರಗಳು ನಡೆದಿವೆ ಎಂಬಂತೆ ಬಿಂಬಿಸಲಾಯಿತು. ಸುಳ್ಳು ಹೇಳುವ ಮೂಲಕ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ನಡೆಸಲಾಯಿತು ಅಂತ ಹೇಳ್ತಾರೆ ಅವ್ರ ಸಂದರ್ಶನದಲ್ಲಿ. ಹಾಗಿದ್ರೆ ರಾಜಧರ್ಮದ ಮಾತನ್ನ ಆಡಿದವರು ಯಾರು? ಯಾವುದು ರಾಜಧರ್ಮ ಅಂತ ನೆನಪಿಸಿದವರು ಯಾರು? ಮೋದಿಯವರ ರಾಜೀನಾಮೆ ನೀಡುವಂತೆ ಒತ್ತಡ ಹೇರಿದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ, ಬಿಜೆಪಿಯ ಅತ್ಯುನ್ನತ ಮಟ್ಟದ ನಾಯಕರು. ಸೊ ಅವರೇನೆ ಮೋದಿಯವರಿಗೆ ರಾಜಧರ್ಮವನ್ನ ನೆನಪಿಸಿದ್ರು. ರಾಜಧರ್ಮವನ್ನ ನೆನಪಿಸಿದ್ರು. ಹಾಗಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಮೋದಿಯವರ ಚಾರಿತ್ರ್ಯ ವಧೆ ಮಾಡಬೇಕು ಅಂತ ಹೊರಟ್ರ, ಅವರ ಇಮೇಜನ್ನು ನಾಶಪಡಿಸ್ಬೇಕು ಅಂತ ಹೊರಟ್ರ. ಇದರಲ್ಲಿ ಯಾವುದು ಸುಳ್ಳು, ಯಾವುದು ಸತ್ಯ? ಇಡೀ ಗೋಧ್ರಾ ಹತ್ಯಾಕಾಂಡ ನಂತರ ನಡೆದ ಬೆಳವಣಿಗೆಗಳು, ಹೆಣಗಳು ಉರುಳಿದ್ದು, ಹಿಂಸಾಚಾರ ಭುಗಿಲೆದ್ದಿದ್ದು,
ಇದಕ್ಕೆ ಯಾರಾದರೂ ಒಬ್ಬರು ಹೊಣೆ ಬೇಕಲ್ವಾ? ಮೋದಿ ಹೊಣೆ ಇಲ್ಲ ಅಂದ್ರೆ ಯಾರು ಹೊಣೆ? ಕಾಂಗ್ರೆಸ್ನವ್ರ ಹೊಣೆನಾ? ದಿಸ್ ಇಸ್ ದ ಥಿಂಗ್. ಆದರೆ ಇದನ್ನು ಹೇಳೋದಕ್ಕೆ ಕಾರಣ ಇದೆ. ಗೋದ್ರಾ ಹತ್ಯಾಕಾಂಡದ ನಂತರ ಎಲ್ಲ ಆದಮೇಲೆ ಅಮೇರಿಕ ಈಗ ಏನು ಇವರು ಟ್ರಂಪ್ ಅವ್ರನ್ನ ಮಹಾನ್ ನಾಯಕರು, ಅಮೇರಿಕಾ ಗ್ರೇಟ್ ಕಂಟ್ರಿ ಅಂತ ಮಾತಾಡ್ತಾರಲ್ಲ, ಅದೇ ಅಮೇರಿಕಕ್ಕೆ ಪ್ರವೇಶಿಸದಂತೆ ಮೋದಿ ಅವರಿಗೆ ನಿರ್ಬಂಧ ಹೇರಿತ್ತು. ಮೋದಿ ಅಮೇರಿಕಕ್ಕೆ ಹೋಗುವಂತಿರಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ಅದರಿಂದ ಗೋದ್ರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸುಳ್ಳು ಹೇಳಿದ್ದಾರೆ, ಸತ್ಯ ದೂರವಾದ ಮಾತನಾಡಿದ್ದಾರೆ. ಇನ್ನು ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾರೆ. ಈ ಪೊಡಕಾಸ್ಟ್ನಲ್ಲಿ ಏನು ಹೇಳ್ತಾರೆ? ಯಾವುದೇ ರೀತಿಯ ರಚನಾತ್ಮಕ ವಿಮರ್ಶೆಗಳನ್ನು ನಾನು ಸ್ವಾಗತಿಸುವೆ. ಯಾವುದೇ ರೀತಿಯ ರಚನಾತ್ಮಕ ವಿಮರ್ಶೆಗಳನ್ನು ನಾನು ಸ್ವಾಗತಿಸುವೆ. ಮೋದಿಯವರು ರಚನಾತ್ಮಕ ಟೀಕೆಗಳನ್ನು ಸ್ವಾಗತಿಸಿದ ಒಂದೇ ಒಂದು ಉದಾಹರಣೆಯನ್ನು ಕೊಡಿ. ಒಂದೇ ಒಂದು ಉದಾಹರಣೆ ಸಾಕು. ಅವರು ಎಂದೂ ಕೂಡ ಟೀಕೆ ಅಲ್ಲ, ವಿಮರ್ಶೆಯನ್ನು ಸಹಿಸುವುದಿಲ್ಲ. ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಟೀಕೆ ಅಂಡ್ ವಿಮರ್ಶೆ. ಆಯ್ತು, ಟೀಕೆಗೆ ರಾಜಕೀಯ ಕಾರಣ ಇರ್ಬೋದು, ವಿಮರ್ಶೆ ಹಾಗಲ್ಲ. ನೀವು ಇಡೀ ಅವರ ಆಡಳಿತ ವೈಖರಿಯನ್ನು ಇನ್ನೊಂದನ್ನು ವಿಮರ್ಶಿಸಿದರೆ ತಕ್ಷಣ ಅವರ ವಿರುದ್ಧ ಮೋದಿ ಪಟಾಲಂ ಎದ್ದು ನಿಲ್ಲುತ್ತೆ. ಮೋದಿಯವರು ಎದ್ದು ನಿಲ್ತಾರೆ. ಇದಕ್ಕೆ 1000 ಉದಾಹರಣೆ ಕೊಡ್ಬೋದು, ಒಂದಲ್ಲ 1000 ಉದಾಹರಣೆ ಕೊಡ್ಬೋದು. ಯಾರ್ಯಾರ ಮೇಲೆ ಮೋದಿ ಅವ್ರನ್ನ ಟೀಕಿಸಿದವರು ಯಾರ್ಯಾರ ಗತಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದ ಇದು ಅವರು ಹೇಳುವ ಸತ್ಯ ದೂರವಾದ ಇನ್ನೊಂದು. ನೋಡಿ, ಟೀಕೆಗಳು ಪ್ರಜಾಪ್ರಭುತ್ವ ಆತ್ಮ ಇದ್ದಂತೆ ಎಂಬ ನಂಬಿಕೆ ಇದೆ. ಈ ಮಾತನ್ನು ಹೇಳುವಾಗ ಅವರಿಗೆ ಆತ್ಮವಿದೆಯಾ ಅನ್ನುವ ಪ್ರಶ್ನೆ ಮೂಡುತ್ತೆ. ಸರ್, ಮೋದಿಯವರಿಗೆ ಆತ್ಮ ಇದೆಯಾ? ಪ್ರಜಾಪ್ರಭುತ್ವದ ಆತ್ಮ ಇದ್ದಂತೆ ಟೀಕೆಗಳು ಅಂತಾರೆ. ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಅಂಥ ವಿಮರ್ಶಕರನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳಬೇಕು. ಆ ಮೂಲಕ ನಮ್ಮ ಆಡಳಿತಕ್ಕೆ ಸುಧಾರಣೆ ತರಬೇಕು, ಮುನ್ನಡೆಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಇದು ಕೂಡ ಅವರ ಕ್ಯಾರೆಕ್ಟರ್. ಯಾಕಂದರೆ ಇಡೀ ಮೋದಿಯವರ ಕ್ಯಾರೆಕ್ಟರ್ ಇದೆಯಲ್ಲ, ಗುಣ ಇದೆಯಲ್ಲ, ಅಲ್ಲ ನೀವು 2-3 ಪಾರ್ಟ್ಗಳನ್ನ ನೋಡ್ಬೋದು. ಒಂದು, ಈಸ್ ಎ ವೆರಿ ಗುಡ್ ಸೇಲ್ಸ್ಮನ್. ಮೋದಿಯವರು ವೆರಿ ಗುಡ್ ಸೇಲ್ಸ್ಮನ್. ಅವರಿಗೆ ಹೇಗೆ ಮಾರಾಟ ಮಾಡ್ಕೋಬೇಕು ತಮ್ಮನ್ನು ಅಂತ ಗೊತ್ತಿದೆ. ತಾವು ಇರುವುದಕ್ಕಿಂತ 1000 ಪಟ್ಟು ದೊಡ್ಡದಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಬಲ್ರು. ಈ ಸಂದರ್ಶನ ಕೂಡ ಅದರ ಭಾಗವೇ. ಈಸ್ ಎ ವೆರಿ ಗುಡ್ ಸೇಲ್ಸ್ಮನ್. ಅನುಮಾನ ಬೇಕಾಗಿಲ್ಲ ನಮಗೆ. ಭಾರತದಲ್ಲಿ ಈ ರೀತಿಯ ಸೇಲ್ಸ್ಮನ್ ಪ್ರಧಾನಿಯನ್ನು ನೋಡಿಲ್ಲ. ಒಂದು. ಎರಡನೇದು, ಅವರಲ್ಲಿ ಸಂಪೂರ್ಣವಾಗಿ ವ್ಯಾಪಾರಿ ಮನೋಭಾವ ಇದೆ. ಅವರಲ್ಲಿರುವುದು ವ್ಯಾಪಾರಿ ಮನೋಭಾವ. ಮೂರನೇದು, ಅವರಲ್ಲಿ ಸಾಮಾಜಿಕ ಬದ್ಧತೆ ಮತ್ತು ಸಮಾನತೆ ಇದೆಯಲ್ಲ, ಆ ಪ್ರಶ್ನೆ ಯಾವುದೂ ಅವ್ರಿಗೆ ಕಾಡಲ್ಲ, ಅದು ಅವ್ರಿಗೆ ಇಷ್ಟನೂ ಆಗಲ್ಲ. ನೀವು ಇಡೀ ಸಮಾಜವಾದ, ಸಮಾನತೆ ಮೊದಲಾದ ಅಂಶಗಳನ್ನು ಸಂಪೂರ್ಣವಾಗಿ ಅವರು ತಿರಸ್ಕರಿಸ್ತಾರೆ. ಮತ್ತು ಅವರ ಒಳಗಡೆ ಈ ಶ್ರೇಷ್ಠತೆಯ ಭ್ರಮೆ ಇದೆ. ಶ್ರೇಷ್ಠತೆಯ ಭ್ರಮೆ ಒಳಗಡೆ ಇದೆ. ಅದರ ಜೊತೆಗೆ ಅವರು ಈ ಸಂದರ್ಶನದಲ್ಲಿ RSS ಬಗ್ಗೆ ಮಾತನಾಡ್ತಾರೆ. RSS ನನಗೆ ಕೆಲವೊಂದು ಮೌಲ್ಯಗಳನ್ನು ಕಲಿಸ್ತು ಅಂತ. ನನ್ನ ವ್ಯಕ್ತಿತ್ವದಲ್ಲಿ RSS ಮೌಲ್ಯಗಳು ತುಂಬಿವೆ ಅಂತ. ಅದಕ್ಕೆ ನನಗೇನು ಅನುಮಾನ, ನಿಜ. ಇವರೊಬ್ಬ RSS ಪ್ರಚಾರಕರಂತೆ ಇದ್ದಿದ್ದು. ಸೊ RSS ಎಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಿದ್ದವರು. ಆದರೆ ಇವರು RSS ಜೊತೆಗೇನೆ, ಸಂಘ ಪರಿವಾರದ ಜೊತೆಗೇನೆ ಸಾಕಷ್ಟು ಭಿನ್ನಾಭಿಪ್ರಾಯ ಹೊಂದಿ RSSನ ಒಂದು ಕಾಲದ ಪ್ರಮುಖ ನಾಯಕರುಗಳನ್ನು ಮುಗಿಸುವ ಯತ್ನ ಮಾಡೋದು. ಮುಗಿಸುವಂದ್ರೆ ನಾನು ಇನ್ನೊಂದು ರೀತಿಯಲ್ಲ, ಮುಗಿಸುವ ಅಂದರೆ ಅವ್ರನ್ನ ಹತ್ತಿಕ್ಕುವುದು, ಅವ್ರನ್ನ ತುಳಿಯೋದು, ಅವ್ರನ್ನ ಇದು ಮಾಡೋದು. ಗುಜರಾತ್ನಲ್ಲಿ ಬಹುತೇಕ ಸಂಘ ಪರಿವಾರದ ನಾಯಕರುಗಳು ಹೆಸರಿಲ್ಲದಂತೆ ಆಗಿದ್ದು ಬಿಕಾಸ್ ಆಫ್ ಮೋದಿಯವರಿಂದ. ಎವ್ರಿಬಡಿ ನೋಸ್ ದ್ಯಾಟ್. ಸೊ ಅವ್ರದ್ದು ಇನ್ನೊಂದು ಗುಣ ಇದೆ ಮೋದಿಯವ್ರದ್ದು. ಅದನ್ನು ನಮ್ಮ ಭಾಳ ಸಂದರ್ಭದಲ್ಲಿ ದೇವೇಗೌಡರಲ್ಲೂ ಆ ಗುಣ ಇದೆ. ಆ ಗುಣದ ಕಾರಣಕ್ಕೆ ದೇವೇಗೌಡರು ಮೋದಿ ಹತ್ತಿರ ಆಗಿರು. ಅದೇನು ಅಂದರೆ ಅವರಲ್ಲಿ ಯಾವುದೇ ಪ್ರೀತಿ ಅನ್ನೋದಿಲ್ಲ.
ಮನುಷ್ಯ ಸಹಜವಾದ ಪ್ರೀತಿ ಅನ್ನುವುದು ಮೋದಿಯವರ ಹೃದಯದಲ್ಲಿ ಇಲ್ವೇ ಇಲ್ಲ. ಇಸ್ ನಾಟ್ ಲೈಕ್ ದ್ಯಾಟ್. ಮೋದಿಯವ್ರಲ್ಲಿ ಪ್ರೀತಿ ಇಲ್ಲ, ಆದರೆ ದ್ವೇಷ ಇದೆ. ಆ ಪ್ರೀತಿ ಇರುವುದರಿಂದ ಪ್ರೀತಿಯನ್ನು ನೆನಪಿಟ್ಟುಕೊಳ್ಳುವ ಪ್ರಶ್ನೆ ಇಲ್ಲ ಅವರಿಗೆ. ಆದರೆ ಅವರು ದ್ವೇಷವನ್ನು ಎಂದೂ ಮರೆಯಲಾರರು. ಗುಜರಾತ್ ಮುಖ್ಯಮಂತ್ರಿ ಆಗೋ ಟೈಮ್ನಲ್ಲಿ ತಮ್ಗೆ ಯಾರ್ಯಾರು ಗೂಟ ಹೊಡೆದ್ರು ನೆನಪಿಟ್ಟುಕೊಂಡು ಈ ಗೂಟ ಹೊಡಿಬಲ್ಲರು ಹೊಡೆದಿದ್ದಾರೆ, ಅನುಮಾನ ಇಲ್ಲ. ಅದರಿಂದ ಎಂದೂ ದ್ವೇಷವನ್ನು ಮರೆಯದ ನಾಯಕ ಅವರು. ಮತ್ತು ಅವರು ತಾವು ತೆಗೆದುಕೊಳ್ಳುವ ನಿರ್ಧಾರಗಳು, ತಮ್ಮ ನಡವಳಿಕೆಗಳೇನಿವೆಯಲ್ಲ, ಅದು ಅವರದೇ ಆಗಿರ್ತವೆ, ಇನ್ಯಾರದ್ದು ಕೇಳಲ್ಲ. ಈಸ್ ನಾಟ್ ಬಿಲೀವ್ ಇನ್ ಡೈಲಾಗ್ ಅಂತ. ಮೋದಿಯವರಿಗೆ ಸಂವಾದದಲ್ಲಿ ನಂಬಿಕೆ ಇಲ್ಲ. ಆದರೆ ಸಂವಾದ ಅನ್ನುವುದು ಜನತಂತ್ರದ ಮೂಲ. ಮೋದಿ ಅದನ್ನು ಒಪ್ಪಲ್ಲ. ಅವರು ಈಸ್ ಬುಲ್ಡೋಸಿಂಗ್ ಎವ್ರಿಥಿಂಗ್ ಅಂತ. ಇವರು ಒಂದು ರೀತಿಯ ಬುಲ್ಡೋಸಿಂಗ್ ರಾಜಕಾರಣಿ, ಯೋಗಿ ಆದಿತ್ಯನಾಥ್ ಹಾಗೆ. ಇಲ್ಲಿ ಬುಲ್ಡೋಸರ್ ಅನ್ನೋದು ಒಂದು ಸಾಂಕೇತಿಕವಾಗಿ ಈಸ್ ಲೈಕ್ ದ್ಯಾಟ್. ಅದ್ರ ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನು ಅವರು ಮಾತನಾಡಿದ್ದಾರೆ. ಸೊ RSS ಬಗ್ಗೆ ಹೇಳಿದೆ. RSS ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ರಾಷ್ಟ್ರ ಮೊದಲು, ಜನಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಕಲಿಸಿಕೊಟ್ಟಿದೆ. ರಾಷ್ಟ್ರವೇ ಮೊದಲು, ಜನಸೇವೆಯೇ ಜನಾರ್ದನ ಸೇವೆ. ಗುಡ್, ಈ ಸ್ಟೇಟ್ಮೆಂಟ್ ಗುಡ್. ಆದರೆ ತಪ್ಪಿರುವುದು ರಾಷ್ಟ್ರ ಎನ್ನುವ ಅವರ ಪರಿಕಲ್ಪನೆ. ರಾಷ್ಟ್ರ ಎನ್ನುವ ಪರಿಕಲ್ಪನೆ ಏನಿದೆ ಅದರಲ್ಲೇ ತಪ್ಪಿದೆ ಇವರದ್ದು. ಇವರ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಅಲ್ಪಸಂಖ್ಯಾತರು ಇನ್ಯಾರಿಗೂ ಸ್ಥಾನ ಇಲ್ಲ. ಇವರದ್ದು ಒಂದು ರೀತಿಯ ಏಕಮುಖವಾದ ಸಂಚಾರ, ಒನ್ ವೇ ಟ್ರಾಫಿಕ್ ಅಂತ. ರಾಷ್ಟ್ರ ಅನ್ನುವುದು ಇವ್ರದ್ದು ಯಾವ ರಾಷ್ಟ್ರದ ಕಲ್ಪನೆ ಅಂತಂದ್ರೆ 5,000 ವರ್ಷಗಳ ಹಿಂದೆ ಏನು ರಾಷ್ಟ್ರ ಅಂತಿದ್ರು ಆ ರಾಷ್ಟ್ರದ ಕಲ್ಪನೆ ಇದೆ. ಇಸ್ ನಾಟ್ 2025 ರಾಷ್ಟ್ರದ ಕಲ್ಪನೆನೇ ಇಲ್ಲ. ಸೊ ಆ ರಾಷ್ಟ್ರದ ಕಲ್ಪನೆ ಇಲ್ದಿರುವ ರಾಷ್ಟ್ರ ಅನ್ನುವುದು ನಮ್ಮದು ಒಕ್ಕೂಟ ವ್ಯವಸ್ಥೆ. ಭಾರತ ರಾಷ್ಟ್ರದಲ್ಲಿ ಉತ್ತರ ಭಾರತದ ಸಂಸ್ಕೃತಿಯಂತೆ ದಕ್ಷಿಣ ಭಾರತದ ಸಂಸ್ಕೃತಿ ಇದೆ, ಈಶಾನ್ಯ ರಾಷ್ಟ್ರಗಳ ಸಂಸ್ಕೃತಿ ಇದೆ, ಭಾಷೆ ಇದೆ, ಬದುಕಿದೆ, ನಂಬಿಕೆ ಇದೆ, ನೆನಪಿದೆ. ಇದೆಲ್ಲವೂ ಸೇರಿದರೆ ಭಾರತ ರಾಷ್ಟ್ರ ಆಗುತ್ತೆ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಈಶಾನ್ಯ ರಾಷ್ಟ್ರಗಳಿಂದ ಈ ಕಡೆ ಇದರವರೆಗೆ ಈ ಎಲ್ಲ ಜನರ ಬದುಕು ಇದೆಯಲ್ಲ, ಆ ಬದುಕು, ಅವರ ನಂಬಿಕೆ, ಅವರ ಸಾಹಿತ್ಯ, ಅವರ ಭಾಷೆ ಎಲ್ಲ ಸೇರಿ ಭಾರತ ಎನ್ನುವ ಈ ರಾಷ್ಟ್ರ ನಿರ್ಮಾಣ ಆದದ್ದು. ಆದರೆ ಇವರು ಹಾಗಲ್ಲ. ಇವರು ಭಾರತದ ರಾಷ್ಟ್ರ ಅನ್ನುವ ಪರಿಕಲ್ಪನೆ ಏನಿದೆ ಅದೇ ದೋಷಪೂರಿತವಾದದ್ದು, ರಾಷ್ಟ್ರದ ಪರಿಕಲ್ಪನೆ. ಇನ್ನೊಂದು ನೆಕ್ಸ್ಟ್ ಅವ್ರ ಸಾಲು ನೋಡಿ, ಜನಸೇವೆಯೇ ಜನಾರ್ದನ ಸೇವೆ. ಈ ಜನಸೇವೆಯಲ್ಲೂ ಕೂಡ ಇನ್ಕ್ಲೂಸಿವ್ನೆಸ್ ಅನ್ನೋದು ಏನು ಅಂತೀವಿ ಅದು ಅವರಲ್ಲಿಲ್ಲ. ಜನಸೇವೆನೆ ಮಾಡುವಾಗ ಹಿಂದೂ ಜನಸೇವೆ ಅದು ಕ್ರಿಶ್ಚಿಯನ್ರದಲ್ಲೇ ಸೇರಲ್ಲ, ಮುಸ್ಲಿಮರು ಸೇರಲ್ಲ, ಬೌದ್ಧರು ಸೇರಲ್ಲ, ಯಾವುದೇ ಅಲ್ಪಸಂಖ್ಯಾತರು ಸೇರಲ್ಲ. ಓನ್ಲಿ ಅವರ ಜನಸೇವೆ ಹಿಂದೂ ಧರ್ಮ ಮತ್ತು ಇಲ್ಲಿನ ಶ್ರೇಣೀಕೃತ ವ್ಯವಸ್ಥೆ ಇದೆ ನೋಡಿ, ಅದು ಅವರಿಗೆ ಮುಖ್ಯ. ಬ್ರಾಹ್ಮಣ ಗೊತ್ತಲ್ಲ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯ ಪ್ರತಿಪಾದಕರು ಈ ಜನರ ಸೇವೆ ಮಾತ್ರ ಅವರ ಸೇವೆ. ಅವ್ರ ಜನಾರ್ದನ ಅಂದರೆ ಎಸ್ ದಿಸ್ ಥಿಂಗ್. ಅದರಿಂದ ಅವರ ಆಲೋಚನಾ ಕ್ರಮದಲ್ಲಿನೇ ಸಮಸ್ಯೆ ಇದೆ ಅಂತ ನೋಡಿ. ಅವರು ಇದನ್ನು ಹೇಳ್ತಾರೆ, ಬದುಕಿನ ನಿರ್ದಿಷ್ಟ ಗುರಿಯ ಹಾದಿಯನ್ನು RSS ಶಾಖೆಗಳಲ್ಲಿ ಕಲಿತು ಬಂದಿದ್ದೇವೆ. ಬದುಕಿನ ನಿರ್ದಿಷ್ಟ ಗುರಿ ಯಾವುದದು? ಮೋದಿಯವರ ಬದುಕಿನ ನಿರ್ದಿಷ್ಟ ಗುರಿ ಯಾವುದು ಹೇಳಿ? ನಮ್ಮ ಶಿವರುದ್ರಪ್ಪನವರು ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಅಂತ. ಇವರ ಹೃದಯದಲ್ಲಿ ಪ್ರೀತಿನೇ ಇಲ್ಲದಿದ್ದಾಗ ಹೂವು ಹೇಗೆ ಅರಳುತ್ತೆ? ಇನ್ನೇನು ಅರಳುತ್ತೆ? ಅವರ ನಿರ್ದಿಷ್ಟ ಗುರಿ ಅಂದರೆ ಮನುಷ್ಯನ, ನಮ್ಮ ಬದುಕಿರುತ್ತೆ ನೋಡಿ, ಬದುಕಲ್ಲಿ ನಾವು ಚಲಿಸ್ತಾ ಇರ್ತೀವಿ, ಚಲನಶೀಲತೆ. ನಾವು ಚಲಿಸುವಾಗಲೂ, ಗುರಿಗೆ ಹೋಗುವಾಗಲೂ ನಮ್ಮ ಒಳಗಡೆ ಪ್ರೀತಿ ಇರಬೇಕು, ದ್ವೇಷ ಅಲ್ಲ. ಆದರೆ ಈ RSS ಶಾಖೆಗಳಲ್ಲಿ ಇವರಿಗೆ ಕಲಿಸಿದ್ದು ದ್ವೇಷವನ್ನು ಮಾತ್ರ, ಪ್ರೀತಿ ಅಲ್ಲ. ಆ ದ್ವೇಷವನ್ನು ತಮ್ಮ ಹೃದಯದಲ್ಲಿ ತುಂಬಿಟ್ಟುಕೊಂಡು ಅವರು ಗುರಿಯರಿಗೆ ಸಾಕ್ತಾರೆ.
ಯೋಚಿಸಿ ನೋಡಿ ನಾನು ಹೇಳಿದ ಮಾತುಗಳನ್ನ, ಅವ ಏನು ಯಾವುದು ಸತ್ಯ. ಸೊ ಯಥಾ ಪ್ರಕಾರ ಟ್ರಂಪ್ನ ಬಹಳ ಹೊಗಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುರಿತು ಅವರು ಮಾತನಾಡಿ, ಟ್ರಂಪ್ ಅವರು ಯಾವ ರೀತಿಯ ನಾಯಕ ಅನ್ನೋದು ಹೇಳ್ತಾರೆ. ಅವರ ಮೊದಲ ಹಾಗೂ ಎರಡನೇ ಅವಧಿಯ ಆರಂಭವನ್ನು ನೋಡಿದ್ದೇನೆ. ಈ ಬಾರಿ ಅವರು ಮೊದಲಿನಿಂದಲೂ ಹೆಚ್ಚು ಸಿದ್ಧತೆ ಮಾಡಿಕೊಂಡು ಬಂದಿದ್ದಾರೆ. ಅವರು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ, ನೀವೇನು ಸಿದ್ಧತೆ ಮಾಡ್ಕೊಂಡು ಹೋಗಿದ್ದೀರಿ? ಟ್ರಂಪ್ ಭಾರತಕ್ಕೆ ನಮ್ಮಲ್ಲಿ ಬಗ್ರಿಗೂಟ ಅಂತಾರೆ, ಬಗ್ರಿಗೂಟನೇ ಹೊಡ್ಕೊತ ಬಂದಿದ್ದಾರೆ. ಅನುಮಾನನ ಬೇಕಾಗಿ ಅವ್ರ ಪಕ್ಕದಲ್ಲಿರುವವರೆಲ್ಲ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಅಂತ ಮೋದಿಯವರು ಓದಿಲ್ಲ ಅನ್ಸುತ್ತೆ. ಎಲಾನ್ ಮಸ್ಕ್ ಏನು ಹೇಳಿದ್ದಾರೆ, ಸುತ್ತಮುತ್ತಲವರು ಏನು ಹೇಳಿದ್ದಾರೆ, RSS ಬಗ್ಗೆ ಏನು ಹೇಳ್ತಿದ್ದಾರೆ ಅವರೆಲ್ಲ. ಮೋದಿಯವರು ಓದಬೇಕು. ಪಾಪ ಅವ್ರಿಗೆ ಓದಕ್ಕೆ ಸಮಯ ಇರಲ್ಲ ಅವ್ರಿಗೆ. ಅಂದರೆ ಈ ಓದುವ ಕಲ್ಚರೇ ಇಲ್ಲ, ಯಾವತ್ತೂ ಅವ್ರಿಗೆ ಓದುವ ಕಲ್ಚರ್ ಇಲ್ಲ. ಈ ಓದುವ ಕಲ್ಚರ್ ಇಲ್ದಿದ್ದವರಿಗೆ ಈ ಪ್ರಾಬ್ಲಮ್. ಸೊ ಯಾರೋ ಇನ್ನೊಬ್ಬರು ಹೇಳಿದ್ದನ್ನ ಕೇಳಿಸಿಕೊಂಡು ಇದು ಮಾಡೋದು. ಸೊ ಅದರಿಂದ ಅವರು ಅದು ಓದೋದೇ ಇಲ್ಲ. ಮೋದಿಯವ್ರ ಬಗ್ಗೆ ಅಮೆರಿಕಾದ ಮಸ್ಕ್ನಂಥವ್ರು ಇನ್ನೊಬ್ಬರು ಮತ್ತೊಬ್ಬರು ಏನು ಹೇಳಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ರೆ ಈ ಮಾತನಾಡ್ತೀರಿ. ಗೊತ್ತಿದ್ದು ಮಾತಾಡಿರ್ಬೇಕು. ಯಾಕಂದ್ರೆ ಈ ವಾಂಟ್ಸ್ ಟು ಚೇಂಜ್ ಹಿಸ್ ಇಮೇಜ್. ಯಾಕೆಂದ್ರೆ ಇಡೀ ವಿಶ್ವಗುರು ಆದವರು ಹಲವಾರು ವಿಶ್ವನಾಯಕರ ಟೀಕೆಗೆ ಒಳಗಾಗಿದ್ದಾರೆ. ಮೋದಿಯವರ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವದ ವಿಮರ್ಶೆ, ಋಣಾತ್ಮಕವಾದ ಮುಖವನ್ನು ಕೂಡ ವಿದೇಶಿ ಮಾಧ್ಯಮಗಳು ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಅಮೆರಿಕದ ಅಧ್ಯಕ್ಷರಿಂದ ಪ್ರಾರಂಭ ಆಗಿ ಟ್ರಂಪೇ ಏನು ಹೇಳಿದ್ದಾರೆ ಅನ್ನೋದು 1000 ಉದಾಹರಣೆ ಕೊಡ್ತು. ಸೊ ಈ ಸಿಚುವೇಶನ್ನಲ್ಲಿ ಮೋದಿ ಈ ಪಾಡ್ಕಾಸ್ಟ್ ಮೂಲಕ ತಮ್ಮ ವ್ಯಕ್ತಿತ್ವ ಬೇರೆ ರೀತಿ ಅಂತ ಹೇಳುವ ಒಂದು ಯತ್ನವನ್ನು ಮಾಡಿದ್ದಾರೆ. ತಮ್ಮ ಇಮೇಜನ್ನು ಬದಲಿಸಿಕೊಳ್ಳುವ ಒಂದು ಯತ್ನ. ಈ ಯತ್ನದಲ್ಲಿ ಅವರು ಯಶಸ್ವಿ ಆಗ್ತಾರೋ ಬಿಡ್ತಾರೋ, ಬಟ್ ಇಂತಹ ಯತ್ನವೊಂದು ಅವರಿಗೆ ಇವತ್ತು ಅನಿವಾರ್ಯ ಆಗಿತ್ತು. ಯಾಕಂದ್ರೆ ಎಂದೂ ಮಾಧ್ಯಮಗಳನ್ನು ಎದುರಿಸದ ಇರುವ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಮಾಧ್ಯಮವನ್ನು ಎದುರಿಸಲೇ ಇಲ್ಲ. ಅದಕ್ಕಾಗಿ ಅವರು ಅಮೆರಿಕದ ಪಾಡ್ಕಾಸ್ಟನ್ನು ಆಯ್ಕೆ ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೇನು ಗೊತ್ತಿದ್ರೂ ಕೂಡ ಅವರಿಗೆ ಇಲ್ಲಿರುವ ಪತ್ರಕರ್ತರಿಗೆ ಗೊತ್ತಿರೋದಷ್ಟು ಗೊತ್ತಿರಲ್ಲ ಪ್ರಶ್ನೆಗಳನ್ನ ಕೇಳೋಕೆ. ಅವರೊಂದು ಸಿಸ್ಟಮೆಟಿಕ್ ಅದು ಮಾದರಿ. ಅದ್ರ ಜೊತೆಗೆಲ್ಲ ಆ ಪಾಡ್ಕಾಸ್ಟರ್ ಹಾಂಗೆ ಮಾಡದ, ಎಷ್ಟು ದಿನ ಊಟನೇ ಮಾಡಿಲ್ವಂತೆ, ಊಟ ಮಾಡದೆ ಮೋದಿಯವರ ಸಂದರ್ಶನಕ್ಕೆ ಸಿದ್ಧನಾಗಿದ್ದಂತೆ, ಬುಲ್ಶೀಟ್ ಇಂಥ ಪ್ರಚಾರಗಳನ್ನ ಮಾಡೋದು. 2 ದಿನ 3 ದಿನ ಊಟ ಆಹಾರ ಬಿಟ್ಟುಬಿಟ್ಟು ಉಪವಾಸದ ಸಿದ್ಧತೆ ಮಾಡ್ಕೊಂಡು ಏನೋ ತಿಂದಿಡ್ತಾನೆ ಬಿಡ್ರಿ. ಯಾಕೆ ಅದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಇದೆ. ಮೋದಿ ಸಂತ ಅಲ್ವಾ, ಅವ್ರಿಗೆ ಇಂಟರ್ವ್ಯೂ ಮಾಡೋದಕ್ಕೆ ಒಂದು ಸಿದ್ಧತೆ ಬೇಕು, ಸಾಮಾನ್ಯ ಜನ ಮಾಡೋಕ್ಕಾಗಲ್ಲ ಅನ್ನೋ ವಾತಾವರಣ ಸೃಷ್ಟಿಸೋದಕ್ಕೆ ನಮ್ಮ ಮಾಧ್ಯಮಗಳು ಮಾಡೋ ಹಲ್ಕಟ್ಟಗಿರಿ ಕೆಲಸ ಆಯಿತು. ಇಂಥದ್ದನ್ನೆಲ್ಲ ಯಾರೋ ಪ್ಲ್ಯಾಂಟ್ ಮಾಡ್ತಾರೆ, ಹಾಕೋದು ಮನಸ್ಸು. ಎನಿವೆ, ಮೋದಿ ಈಸ್ ಟ್ರೈಂಗ್ ಟು ಚೇಂಜ್ ಹಿಸ್ ಇಮೇಜ್ ಅಂತ. ಬಟ್ ಇಮೇಜ್ ಅನ್ನೋದು ಅಷ್ಟು ಬೇಗ ಬದಲಾಗಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಇಮೇಜ್ ಬದಲಾಗುವುದು ನಿಮ್ಮ ಕ್ಯಾರೆಕ್ಟರ್ ಮೂಲಕ, ನಿಮ್ಮ ನಡವಳಿಕೆ ಮೂಲಕ, ನಿಮ್ಮ ಓವರಾಲ್ ನಂಬಿಕೆಯ ಮೂಲಕ, ನಿಮ್ಮ ಆಲೋಚನಾ ಕ್ರಮದ ಮೂಲಕ ನಿಮ್ಮ ಇಮೇಜ್ ಸೃಷ್ಟಿಯಾಗುತ್ತೆ. ಅದರಿಂದ ಮೋದಿಯವರ ಇಮೇಜ್ ಸೃಷ್ಟಿ ಆಗ್ಬಿಟ್ಟಿದೆ. ಅವರು ಗುಜರಾತ್ ಕಾಲದಿಂದ ಈಗ ಗೋಧ್ರಾ ನಂತರಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಅಂದರೂ ಕೂಡ ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಜವಾಬ್ದಾರಿ ಹೊರಲೇಬೇಕು. ಅದ್ರ ಜೊತೆಗೆ ಲಾಸ್ಟ್ ಆಗಿ ಹೇಳೋದು, ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಾರೆ, ರಾಜಧರ್ಮದ ಮಾತು. ಮೋದಿ ಈಗಲಾದರೂ ರಾಜಧರ್ಮವನ್ನು ಅರ್ಥ ಮಾಡ್ಕೋಬೇಕು. ಕೇವಲ ತಮ್ಮ ಸುತ್ತಮುತ್ತ ಬಟ್ಟಂಗಿಗಳನ್ನು ಇಟ್ಟುಕೊಂಡು ಅವ್ರ ಹತ್ರ ಬಹುಪಾರ ಹೇಳಿಸ್ಕೊಂಡು ಜನತಂತ್ರದ ಬಗ್ಗೆ ಮಾತನಾಡೋದು ಅವ್ರಿಗೆ ಶೋಭಿತ. ರಾಜಧರ್ಮವನ್ನು ಮೋದಿ ಸಾಹೇಬರು ಕಲಿಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.